ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದಂತವರಿಗೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ. 13 ಲಕ್ಷಕ್ಕಿಂತ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳು ಸರ್ಕಾರ ರದ್ದು ಮಾಡಲಾಗಿದೆ. ಸ್ನೇಹಿತರೆ, ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಏನಾದರೂ ಹೊಂದಿದ್ದೀರಾ? ಸರ್ಕಾರ ನಿಮ್ದೇನಾದ್ರೂ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಮಾಡಿದೇನಾ? ಹಾಗಾದ್ರೆ ಫ್ರೆಂಡ್ಸ್, ನಿಮ್ಮ ಕೈಲಿರುವಂತಹ ಮೊಬೈಲ್ ಮೂಲಕವೇ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಆಗಿದೆನಾ ಇಲ್ವಾ ಅಂತ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮೊಬೈಲ್ ಅಲ್ಲಿ ಹೇಗೆ ಚೆಕ್ ಮಾಡುವುದು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಲೈವ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿಗೆ ಮಿನಿಮಮ್ ಆಗಿ 1000 ಆದ್ರೂ ಲೈಕ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಇನ್ನೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಬಟನ್ ಒತ್ತಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಹಾಕ್ತಾ ಇರ್ತೇವೆ. ತಾವು ಮಾಹಿತಿ ಪಡ್ಕೊಳ್ಳೋಕೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈಗ ಸರ್ಕಾರದ ಕಡೆಯಿಂದ 13 ಲಕ್ಷಕ್ಕಿಂತ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳು ರದ್ದು ಮಾಡ್ತಾ ಇದ್ದಾರೆ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬರ್ತೇನೆ. ತಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆನಾ, ರದ್ದಾಗಿದೆನಾ, ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಾದ್ಮೇಲೆ ಅಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಆಹಾರ ಅಂತ ಟೈಪ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸರ್ಕಾರದ ಒಂದು ವೆಬ್ಸೈಟ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರಬಹುದು. ಈ ತರ ಬಂದಾದ್ಮೇಲೆ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಒಂದಿಷ್ಟು ಬಾಕ್ಸ್ ಗಳು ಕಾಣ್ತಾ ಇರಬಹುದು. ಆಫೀಸ್ ಯೂಸ್, ಪಬ್ಲಿಕ್ ಯೂಸ್ ಅಂಡ್ ಏಜೆನ್ಸಿ ಯೂಸ್ ಅಂತ ಇಲ್ಲಿ 3 ರೀತಿಯಾಗಿ ನಿಮಗೆ ಕಾಣುತ್ತೆ. ಪಬ್ಲಿಕ್ ಯೂಸ್ ಅನ್ನೋ ಒಂದು ಕಾಲಮ್ ದಲ್ಲಿ ಬನ್ನಿ. ಬಂದಾದ್ಮೇಲೆ ಇಲ್ಲಿ ಬೆಂಗಳೂರು ರೀಜನ್, ಮೈಸೂರು ರೀಜನ್, ಹಾಗೆ ಕಲಬುರಗಿ ರೀಜನ್ ಅಂತ ಬರುತ್ತೆ. ಸೊ ತಾವು ಒಂದು ಯಾವ ರೀಜನ್ ಅಲ್ಲಿ ಬರ್ತೀರಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾನು ತೋರಿಸಿರುವಂತಹ ರೀಜನ್ ಕೆಳಗಡೆ ಜಿಲ್ಲೆಗಳು ಇದಾವೆ. ಈ ಒಂದು ಲಿಸ್ಟ್ ನಲ್ಲಿ ತಮ್ಮ ಜಿಲ್ಲೆ ಇದ್ರೆ ಅಂತ ರೀಜನ್ ಮೇಲೆ ಕ್ಲಿಕ್. ಸೊ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೊಂಡಿಟ್ಕೊಳ್ಳಿ, ನಿಮ್ಗೆ ಚೆಕ್ ಮಾಡುವಾಗ ಈಸಿ ಆಗುತ್ತೆ. ತಾವೇನಾದ್ರೂ ಕಲಬುರಗಿ ರೀಜನ್ ಮೇಲೆ ಬರ್ತಾ ಇದ್ರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 3ನೇ ಆಪ್ಷನ್ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೋಡ್ತಿರಬಹುದು. ಸೊ ಇಲ್ಲಿ ನಿಮಗೆ 4 ರೀತಿಯಾಗಿ ಆಪ್ಷನ್ ಇದೆ. ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್, ಅಪ್ಲೈ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್ಸ್, ಥರ್ಡ್ ಒನ್ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ತಾವು ಯಾವ ಒಂದು ರೀಸನ್ ಮೇಲೆ ಬರ್ತೀರಿ ಅದು ಕರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡಿದಾಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದಾಗಿದೆ ಅಂತ ತಿಳ್ಕೋಬಹುದು. ಸ್ನೇಹಿತರೆ, ಬಂದಾದ್ಮೇಲೆ ಇಲ್ಲಿ ನಿಮಗೆ 2ನೇ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಮತ್ತೆ ಬರುತ್ತೆ, ಇದರಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ವಿತೌಟ್ OTP ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ. ತಮ್ಮ ರೇಷನ್ ಕಾರ್ಡ್ ಸಂಖ್ಯೆನ ನೀವು ಹಾಕೊಳ್ಳಿ. ಸೊ ರೇಷನ್ ಕಾರ್ಡ್ ಸಂಖ್ಯೆ ಹಾಕಿದ್ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಗೋ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ತಿರಬಹುದು ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನೋಡ್ತಿರಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಇತ್ತು ಮೊದಲು ಇವ್ರದ್ದು, ಈಗ APL ರೇಷನ್ ಕಾರ್ಡ್ ಗಾಗಿ ಕನ್ವರ್ಟ್ ಆಗಿದೆ. ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತ. ಅಂದ್ರೆ ನಾನ್ ಪ್ರಿಯಾರಿಟಿ ಅಂದ್ರೆ ಬಿಪಿಎಲ್ ಇಂದ APL ಆಗಿದೆ. ಯಾಕಂತಂದ್ರೆ ಇಲ್ಲಿ ರೀಸನ್ ಕೂಡ ಕೊಟ್ಟಿರ್ತಾರೆ. ಮೋರ್ ದೆನ್ 3 ಹೆಕ್ಟರ್ ಲ್ಯಾಂಡ್ ಇರೋದ್ರಿಂದ ತಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿಯೇ ನಿಮಗೆ ಬೇರೆ ಬೇರೆ ರೀಸನ್ ಅನ್ನು ತೋರಿಸಬಹುದು. ಕೆಲವೊಬ್ರು ಇನ್ಕಮ್ ಟ್ಯಾಕ್ಸ್ 1.2 lakhs ಗಿಂತ ಜಾಸ್ತಿ ಇದೆ ಅಂತ ತೋರಿಸಬಹುದು, ಕೆಲವೊಬ್ಬರಿಗೆ ಗ್ಯಾಸ್ ಇದೆ ಅಂತ ತೋರಿಸಬಹುದು, ಕೆಲವೊಬ್ಬರಿಗೆ GST ಫೈಲ್ ರಿಟರ್ನ್ ಮಾಡ್ತೀರಿ ಅಂತ ತೋರಿಸಬಹುದು. ಹೀಗೆ ಬೇರೆ ಬೇರೆ ರೀಸನ್ ಗಳು ಈ ಒಂದು ಬಾಕ್ಸ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಹಾಗಾಗಿ ಈ ರೀತಿ ತಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಯಾವ ರೀಸನ್ ಗೆ ರದ್ದಾಗಿದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದಾಗಿದೆ ಫ್ರೆಂಡ್ಸ್. ಸೊ ನೋಡಿಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ತಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆ ಅಂತ ತಾವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದೀರಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.